ಓಂ ನಮಸ್ತೆ. ಈ ಸಂಚಿಕೆಯಲ್ಲಿ ನಾನು ವೃಷಭ ರಾಶಿಯವರಿಗೆ ಯುಗಾದಿಯ ಫಲಗಳು ಇದನ್ನು ಗಮನಿಸೋಣ. ವೃಷಭ ರಾಶಿ ಅಂದರೆ ಕೃತಿಕಾ ನಕ್ಷತ್ರ 2, 3 ಮತ್ತು 4ನೇ ಪಾದಗಳು, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದಗಳು ಇಷ್ಟು ವೃಷಭ ರಾಶಿಯಲ್ಲಿ ಬರುತ್ತೆ. ಪ್ರಸಕ್ತದಲ್ಲಿ ಗುರು 2ನೇ ಮನೆಯಲ್ಲಿದ್ದಾನೆ, ಕೇತು 4ನೇ ಮನೆಯಲ್ಲಿ, ಶನಿ 11ನೇ ಮನೆಯಲ್ಲಿ, ರಾಹು 10ನೇ ಮನೆಯಲ್ಲಿದ್ದಾನೆ. ಇಷ್ಟು ಪ್ರಸಕ್ತದಲ್ಲಿರೋದು. ಇವಾಗ ಈ ರೀತಿ ಗಮನಿಸಿದಾಗ ಗುರು ಮತ್ತು ಶನಿ ಇಬ್ಬರು ಕೂಡ ಒಳ್ಳೆಯ ಫಲವನ್ನೇ ಕೊಡ್ತಿರ್ತಾರೆ ವೃಷಭ ರಾಶಿಯವರಿಗೆ. ಅಂದರೆ 2025-26 ಈ ಸಮಯದಲ್ಲಿ ಬಹಳ ಚೆನ್ನಾಗಿರುತ್ತೆ. ಶನಿ 23-25 ವರ್ಷಕ್ಕೆ ಒಂದು ಬಾರಿ ನೋಡಿ 11ನೇ ಮನೆಗೆ ಬರೋದು, ಅದನ್ನು ನಾವು ಗಮನಿಸ್ಬೋದು. ಮತ್ತು ಗುರು ಇಲ್ಲಿ ಕೂಡ ಒಳ್ಳೆಯ ಸ್ಥಾನದಲ್ಲಿದ್ದಾನೆ, 2ನೇ ಮನೆಯಲ್ಲಿದ್ದು ಅವ್ರಿಗೆ ಒಳ್ಳೇದು ಮಾಡ್ತಿರ್ತಾನೆ. ಮತ್ತು ಈ ವರ್ಷ ನಾವು ಗಮನಿಸಿದಾಗ ನಂತರ ಗುರು 3ನೇ ಮನೆಗೆ ಮತ್ತು 4ನೇ ಮನೆಗೆ ಹೋಗಿ ಮತ್ತೆ 3ನೇ ಮನೆಗೆ ಬರೋದು ಕ್ರಿಯಾಗಿ ಈ ವರ್ಷಗಳಲ್ಲಿ ಇಷ್ಟು ಇದ್ದಿರುತ್ತೆ. ಕೇತು 3ನೇ ಮನೆಗೆ ಬರ್ತಾನೆ, ರಾಹು ಕೂಡ 9ನೇ ಮನೆಗೆ ಹೋಗ್ತಾ ಇದ್ದಾನೆ. ಇಷ್ಟನ್ನು ನಾವು ಗಮನಿಸಿದಾಗ ಶನಿ ವರ್ಷಾದಿಯಾಗಿ 11ನೇ ಮನೆಯಲ್ಲಿ ಇರೋದ್ರಿಂದ ಒಳ್ಳೆಯದೇ ಆಗ್ತಿರುತ್ತೆ ಅವರಿಗೆ. ಆದರೆ ಗುರು ಮಾತ್ರ ಬದಲಾವಣೆ ಆಗ್ತಿರೋದ್ರಿಂದ ಸ್ವಲ್ಪ ಅವರು ಯೋಚನೆ ಮಾಡಬೇಕಾಗುತ್ತೆ. ಅಷ್ಟಲ್ಲದೆ ಏನಂದರೆ ಇದರಿಂದ ಆಗುವ ಫಲ ಏನಪ್ಪ ಅಂತ ಹೇಳಿದ್ರೆ ಹೊಂದಾಣಿಕೆ ಇರೋದಿಲ್ಲ. ಮಾಡುವ ಕೆಲಸದಲ್ಲಿ ಸ್ವಲ್ಪ ಹೊಂದಾಣಿಕೆ ತೊಂದರೆ ಆಗ್ತಿರುತ್ತೆ. ಅಷ್ಟಲ್ಲದೆ ಸ್ವಲ್ಪ ಮನಸ್ಸಿಗೆ ನಾನಾ ರೀತಿಯ ಆಲೋಚನೆಗಳು ಇದೆಲ್ಲ ಬಂದು ಅವರಿಗೆ ತೊಂದರೆ ಮಾಡುತ್ತೆ. ವ್ಯವಹಾರದಲ್ಲಿ ಅಲ್ಪ ಲಾಭ ಇರುತ್ತೆ ಈ ವರ್ಷ. ಆದರೆ ಶನಿ ಚೆನ್ನಾಗಿರೋದ್ರಿಂದ ಒಳ್ಳೆ ಯೋಚನೆಗಳು ಬರ್ತಿರುತ್ತೆ, ಒಳ್ಳೆ ಆಲೋಚನೆಗಳು. ಅಷ್ಟಲ್ಲದೆ ಮೇ ತಿಂಗಳು ಅಥವಾ ಏಪ್ರಿಲ್ ತಿಂಗಳಲ್ಲಿ ಒಳ್ಳೆಯ ಕೆಲಸ ಕೂಡ ಸಿಗೋ ಸಾಧ್ಯತೆ ಇದೆ ಅವರಿಗೆ. ಅಷ್ಟಲ್ಲದೆ ಗುರು ಯಾವಾಗ ಒಳ್ಳೆಯದು ಅಂದರೆ ಮೊದಲ 3ನೇ ತಿಂಗಳು ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳಲ್ಲಿ ಅವರಿಗೆ ಒಳ್ಳೆಯ ಕೆಲಸಗಳ ಅವಕಾಶಗಳೆಲ್ಲ ಬರೋ ಸಾಧ್ಯತೆ ಇದೆ. ಹೀಗೆ ವರ್ಷ ಪೂರ್ತಿ ನಾವು ಗಮನಿಸಿದಾಗ ಗುರು ಒಬ್ಬನು ಬಿಟ್ಟು ಮಿಕ್ಕಿದೆಲ್ಲ ಗ್ರಹಗಳು ಚೆನ್ನಾಗಿರೋದ್ರಿಂದ ವರ್ಷ ಒಳ್ಳೆಯ ವರ್ಷವಾಗಿದ್ದು ಇರುತ್ತೆ. ಆ ಕಾರಣ ಮೇಷರಾಶಿಯವರು, ವೃಷಭ ರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮತ್ತು ರುದ್ರಾಭಿಷೇಕ ಇದೆರಡು ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಹೀಗೆ ಇವರ ವರ್ಷದ ಕಂದಾಯ ಫಲವನ್ನು ನಾವು ಗಮನಿಸಿದಾಗ 5 ಆದಾಯ, 14 ವ್ಯಯ ಇದೆ. ಇದನ್ನು ಕೂಡ ಇಲ್ಲಿ ಗಮನಿಸಬೇಕು ನಾವು. ಅಷ್ಟಲ್ಲದೆ ಆರೋಗ್ಯ 4, ಅನಾರೋಗ್ಯ 5 ಮತ್ತು ಸುಖ 6, ದುಃಖ 3. ಹೀಗೆ ಇಷ್ಟು ಫಲಗಳು ವೃಷಭ ರಾಶಿಯವರಿಗಿದೆ. ಸುಬ್ರಹ್ಮಣ್ಯ ಪೂಜೆ ಮತ್ತು ರುದ್ರಾಭಿಷೇಕ ಇವುಗಳನ್ನು ಮಾಡುವುದರಿಂದ ಗುರುವಿಂದ ಯಾವ್ಯಾವ ಫಲಗಳು ಬರುತ್ತೋ ಅಂದರೆ ದುಷ್ಪರಿಣಾಮಗಳು ಯಾವುದಾದಿರುತ್ತೋ ಅದೆಲ್ಲ ಕಡಿಮೆ ಆಗುತ್ತೆ. ತದಾದಿಯಾಗಿ ಎಲ್ಲವೂ ಚೆನ್ನಾಗಿದ್ದು ಮೇ ತಿಂಗಳಲ್ಲಿ ಕೆಲವು ಬದಲಾವಣೆಗಳಿದೆ. ಮೇ, ಜೂನ್, ಜುಲೈ ಈ 3 ತಿಂಗಳಲ್ಲಿ ಹೊಸ ಕೆಲಸಗಳು ಸಿಗೋದು ಎಲ್ಲ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ನಮಸ್ತೆ.